टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ರಾಜಕಾಲುವೆ ಮೇಲೆ ಗಾರ್ಡನ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇತ್ತು. ಗದಗ ನಗರದ ಜವಳಗಲ್ಲಿಯಲ್ಲಿ ವ್ಯಾಪಾರಸ್ಥರು ಈ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ. ಮಳಿಗೆಗಳ ಮುಂದೆನೆ ಗೋಡೆ ನಿರ್ಮಾಣ, ರಸ್ತೆ ಸಂಪೂರ್ಣ ಕಟ್, ಈ ರೀತಿ ಗೋಡೆ ಹಾಕಿದ್ರೆ ವ್ಯಾಪಾರ ಹೇಗೆ ಮಾಡೋದು ಅಂತ ವ್ಯಾಪಾರಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಳಿಗೆ ಮುಂದೆನೆ ಗೋಡೆ ನಿರ್ಮಾಣ ಆಗ್ತಾ ಇದೆ, ರಸ್ತೆಗಳನ್ನು ಕಟ್ ಮಾಡಲಾಗಿದೆ. ಹೀಗೆ ಗೋಡೆ ನಿರ್ಮಾಣ ಮಾಡ್ತಾ ಇದ್ರೆ ನಾವು ವ್ಯಾಪಾರ ಮಾಡೋದು ಹೇಗೆ ಅಂತ ಇನ್ನು ಸ್ಥಳಕ್ಕೆ ಬಂದಂತ ನಗರಸಭೆ ಸದಸ್ಯನಿಗೆ ವ್ಯಾಪಾರಿಗಳು ತರಾಟೆ ತೆಗೆದುಕೊಂಡಿದ್ದಾರೆ. ಶಾಸಕ ಎಚ್.ಕೆ. ಪಾಟೀಲ್ ವಿರುದ್ಧ ವೃದ್ಧ ದಂಪತಿ ಕಿಡಿಕಾರಿದ್ದಾರೆ. ರಾಜಕಾಲುವೆ ಮೇಲೆ ಯಾವುದೇ ಕಾಮಗಾರಿನೂ ಮಾಡೋ ಹಾಗಿಲ್ಲ, ನಿಯಮ ವಿರೋಧಿಸಿ ನಿರ್ಮಿತಿ ಕೇಂದ್ರದಿಂದ ಈ ಕಾಮಗಾರಿ ನಡೀತಾ ಇದೆ. ಜನ ವಿರೋಧ ಮಾಡಿದ್ದಕ್ಕೆ ಪೊಲೀಸ್ ಕಾವಲಿನಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ರಾಜಕಾಲುವೆ ಮೇಲೆ ಯಾವುದನ್ನು ಕೂಡ ನಿರ್ಮಾಣ ಮಾಡೋ ಹಾಗಿಲ್ಲ, ರಾಜಕಾಲುವೆನ ಕಟ್ ಮಾಡೋ ಹಾಗಿಲ್ಲ. ಬಟ್ ಇಲ್ಲಿ ಹಾಗಿಲ್ಲ. ಗದಗ ನಗರದ ಜವಳಗಲ್ಲಿಯಲ್ಲಿ ವ್ಯಾಪಾರಸ್ಥರು ಬೀದಿಗಿಳಿದಿದ್ದಾರೆ. ಜವಳಗಲ್ಲಿ ನಾಲಾದ ಮೇಲೆ ಸ್ಲ್ಯಾಬ್ ಹಾಕಿ ಸಾರ್ವಜನಿಕರ ಉಪಯೋಗಕ್ಕಾಗಿ, ಹಿರಿಯ ನಾಗರಿಕರ ಉಪಯೋಗಕ್ಕಾಗಿ ಉದ್ಯಾನವನ ಮತ್ತು ಬರೀ ದಾರಿ ಕೇಳಾಕತ್ತೀವಿ, ಮತ್ತೊಂದು ಏನು ಕೇಳಾಕತ್ತಿಲ್ಲ. ನಮ್ಮ ಅಂಗಡಿ ಬಡವ್ರ ವ್ಯಾಪಾರ, ನಾವು ಬಡವ್ರ ದಂಧೆ ಮಾಡೋರು, ಬಡ್ಡಿದಂಗೆ ಸಾಲ ಮಾಡಿ ಮಾಲ್ ಹಾಕ್ತೀವಿ. ನಾವು ಕೇಳೋದು ನಮ್ಮ ಅಂಗಡಿಗೆ ದಾರಿ ಕೊಡ್ರಿ ಅಂತ ಇಷ್ಟೇ ಕೇಳೋರು. ನಾವು ಇಲ್ಲಿ ಗಾರ್ಡನ್ ಮಾಡ್ತಾರ್ರಿ. ತಳಗೆ 12 ಫೂಟಿನ ಗಟರ್ ಐತಿ. ಗಟರ 12 ಫೂಟಿನ ಗಟರ. ಆ ಗಟ್ರ ಮ್ಯಾಗ ದಬಾಸ್ ಹಾಕಿ ಅದ್ರ ಮ್ಯಾಗ ಗಾರ್ಡನ್ ಮಾಡ್ತಾರಂತ. ಮಕ್ಕಳು ಮರಿ ಆಡಕ್ಕೆ ಕೊಡೋದು ನಮ್ಗೇನು ತಕರಾರು ಇಲ್ಲ. ನಮ್ಮ ಅಂಗಡಿಗೂ ಆಗಿರ್ಬೇಕು, ಮಕ್ಕಳು ಮರಿ ಆಡಕ್ಕೂ ಆಗಿರ್ಬೇಕು. ಹಂಗೆ ನಮ್ಗೆ ಸವಲತ್ತು ಮಾಡಿಕೊಡ್ರಿ. ನಾವೇನು ಅವ್ರ ಮಕ್ಕಳಿಗೂ ಬೇಡ ಅನ್ನಂಗಿಲ್ಲ. ನಮ್ಮ ಅಂಗಡಿಗೆ ದಾರಿನೂ ನಮಗೆ ಬೇಕಾಗಿದ್ದು ದಾರಿ ಇಷ್ಟ. ಇಲ್ಲೇ ನಾವು ನೋಡ್ರಿ ಗಟ್ರ ಮ್ಯಾಗ ಗಾರ್ಡನ್ ಕಟ್ತಾರಂತ ನೋಡ್ರಿ. ನಾವು ನೋಡಿದ್ರೆ ಅಂಗಡಿ ತಕೊಂಡ್ ಕುಂತೀವಿ. ವ್ಯಾಪಾರದವ್ರು ಹೆಂಗ್ ಮಾಡ್ಬೇಕ್ರಿ ನಾವು? ಗಟ್ರ ಮ್ಯಾಗ ಯಾರು ಕಟ್ಟಿದ್ದು ನೋಡಿಲ್ಲ ನಾವು. ಇಷ್ಟು ದಿನ ಆದ್ರೂ ಇಷ್ಟು ವಯಸ್ಸಿನವ್ರು ಅದೀವಿ, ಇಷ್ಟು ಜಗದಾಗ ಗಾರ್ಡನ್ ಮಾಡ್ತಾರಂದ್ರಿ ಹೆಂಗ್ರಿ? ನಾವು ಬಡ್ರು ಏನ್ ಮಾಡ್ಬೇಕು? ಇಲ್ಲ ಓಟ್ ಹಾಕಿದ್ ತೆಪ್ಪ ನಾವು. ಕಾಂಗ್ರೆಸ್ಗೆ ಓಟ್ ಹಾಕಿದ್ದ ತೆಪ್ಪ ನಾವು. ಅವ್ರನ್ನ ತಂದೇವಿ, ನಾವು ತಂದಿದ್ ತೆಪ್ಪ ನಾವು. ನಮ್ಗೆ ಜವಳಗಲ್ಲಿ ನಾಲಾ ಮೇಲೆ ಸ್ಲಾಬ್ ಹಾಕಿ ಸಾರ್ವಜನಿಕರ ಉಪಯೋಗಕ್ಕಾಗಿ, ಹಿರಿಯ ನಾಗರಿಕರ ಉಪಯೋಗಕ್ಕಾಗಿ ಉದ್ಯಾನವನ ಹಾಗೆ ಫೌಂಟೈನ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡಿದ್ದೀವಿ ಅನ್ನೋದಾಗಿ ಗದಗ ನಗರಸಭೆ ಆಯುಕ್ತ ರಾಜಾರಾಮ್ ಹೇಳಿದ್ದಾರೆ. ಬನ್ನಿ ಏನು ಮಾತನಾಡಿದ್ದಾರೆ ನೋಡೋಣ. ಜವಳಗಲ್ಲಿ ನಾಲಾದ ಮೇಲೆ ಸ್ಲ್ಯಾಬ್ ಹಾಕಿ ಸಾರ್ವಜನಿಕರ ಉಪಯೋಗಕ್ಕಾಗಿ, ಹಿರಿಯ ನಾಗರಿಕರ ಉಪಯೋಗಕ್ಕಾಗಿ ಉದ್ಯಾನವನ ಮತ್ತು ಫೌಂಟೇನ್ ಮಾಡೋದು, ಸಿಟ್ಟಿಂಗ್ ಚೇರ್ಗಳನ್ನು ಹಾಕುವ ಕುರಿತು ನಿರ್ಮಿತಿ ಕೇಂದ್ರದಿಂದ ಪರ್ಮಿಷನ್ ಕೋರಿ ನಗರಸಭೆಗೆ ಪ್ರಸ್ತಾವನೆ ಬಂದಿತ್ತು. ಅದರಂತೆ ನಗರಸಭೆಯವರು ಅವರಿಗೆ ಆ ಜಾಗೆಯನ್ನು ಹಸ್ತಾಂತರ ಮಾಡಿರುತ್ತಾರೆ ಡೆವಲಪ್ಮೆಂಟ್ ಮಾಡುವ ಕುರಿತು. ಅದು ಎಸ್ಟಿಮೇಟ್ ನಂತರ ಅವರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಗದಗ ನಗರದಲ್ಲಿ ಸರ್ಕಾರವೇ ರಾಜಕಾಲುವೆ ನುಂಗಿ ಅದರ ಮೇಲೆ ಗಾರ್ಡನ್ ನಿರ್ಮಾಣ ಮಾಡಲಿಕ್ಕೆ ಸಜ್ಜಾಗಿದೆ. ಹೀಗಾಗಿ ಇಲ್ಲಿನ ಸಾಕಷ್ಟು ಜನರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಮತ್ತು ಇಲ್ಲಿನ ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನೋಡಬಹುದು, ನಾವು ಅದೇ ಸ್ಥಳದಲ್ಲಿ ಇದು ಗದಗ ನಗರದ ಜವಳಗಲ್ಲಿ ಪ್ರದೇಶ. ಇಲ್ಲಿ ಸುಮಾರು ಒಂದು 50ಕ್ಕೂ ಹೆಚ್ಚು ಈ ಸಾಲದಲ್ಲಿ ಅಂಗಡಿಗಳಿದ್ದಾವೆ. ಸಾಕಷ್ಟು ಜನರು ವ್ಯಾಪಾರ ವಹಿವಾಟು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಮನೆಗಳು ಕೂಡ ಇದಾವೆ. ಒಳಗಡೆ ಹೋಗಲಿಕ್ಕೆ ರಸ್ತೆ ಬೇಕು. ಆದರೆ ಇದಕ್ಕೆ ಅಡ್ಡಲಾಗಿ ಇದು ನಾವು ಏನೇನು ತೋರಿಸಿಲ್ಲ. ಇದು ಇಲ್ಲಿ ಏನು ನೇರವಾಗಿ ಕಾಡ್ತದೆ, ಇದು ಸಂಪೂರ್ಣ ರಾಜಕಾಲುವೆಗೆ ಈಗ ಮೇಲ್ಭಾಗದಲ್ಲಿ ಒಂದು ಸ್ಲ್ಯಾಬ್ ಹಾಕಿದ್ದಾರೆ. ಆ ಸ್ಲ್ಯಾಬ್ ಮೇಲೆ ಈಗ ಏನು ಗದಗ ಜಿಲ್ಲಾ ಆಡಳಿತ ಈಗ ಗಾರ್ಡನ್ ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ. ಇದು ಸಾಕಷ್ಟು ವಿರೋಧಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಮನೆಗಳಿಗೆ ಹೋಗುವ ರಸ್ತೆ, ಜೊತೆಗೆ ಇಲ್ಲಿ ವ್ಯಾಪಾರ ವಹಿವಾಟುಗಳು ಎಲ್ಲ ಅಂಗಡಿಗಳು ಇದಾವೆ. ಸಾಕಷ್ಟು 100 ಅಂಗಡಿಗಳಿದಾವೆ ನೋಡ್ಬೋದು. ಇಲ್ಲಿ ಒಂದು ಗಾದಿ ಫರ್ನಿಚರ್ ಒಂದು ಶಾಪ್ ಇದೆ. ಇಲ್ಲಿ ಕೂಡ ಅಜ್ಜಿ ವ್ಯಾಪಾರ ಮಾಡ್ತಾರೆ. ಅವರು ಕೂಡ ಈಗಾಗಲೇ ಸರ್ಕಾರ ಮತ್ತು ಇಲ್ಲಿ ಶಾಸಕರ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ಒಂದು ನಮ್ಮ ಅಂಗಡಿ ಮುಂಭಾಗದಲ್ಲಿ ಗೋಡೆಗಳನ್ನು ಕಟ್ಟಿದ್ದಾರೆ. ನೋಡ್ಬೋದು, ಇಲ್ಲಿ ಗೋಡೆಗಳು ಕಟ್ಟೋದ್ರಿಂದ ಇಲ್ಲಿ ಏನು ಕಸ್ಟಮರ್ ಒಳಗಡೆ ಬರಕ್ ಆಗ್ತಲ್ಲ. ಕಸ್ಟಮರ್ ಒಳಗಡೆ ಬಂದು ಆಮೇಲೆ ಅವ್ರು ಏನು ಖರೀದಿ ಮಾಡುವಂತ ವಸ್ತುಗಳು ಕೂಡ ಒಯ್ಯಕ್ಕಾಗಲ್ಲ. ಅಂಗಡಿ ಮುಂದಗಡೆ ಗೋಡೆ ಕಟ್ಟುವ ಮೂಲಕ ಇಲ್ಲಿನ ಜನರ ಬದುಕಿಗೆ ಇಲ್ಲಿನ ಜಿಲ್ಲಾಡಳಿತ ಅಧಿಕಾರಿಗಳು ಜನಪ್ರತಿನಿಧಿಗಳು ಬರೆ ಎಳಿತಾ ಇದ್ದಾರೆ. ಅದರಲ್ಲಿ ಕೂಡ ಯಾರಾದರೂ ತಕರಾರು ಮಾಡಿದ್ರೆ ಮತ್ತೆ ಪೊಲೀಸ್ ಬೆದರಿಗೆ ಕೂಡ ಇಲ್ಲಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನೋಡ್ಬೋದು, ಪೊಲೀಸ್ ವಾಹನ ಮುಂದಗಡೆ ಇಟ್ಕೊಂಡು ಪೊಲೀಸ್ ಕಾವಲಿನಲ್ಲಿ ಈ ಒಂದು ಕಾಮಗಾರಿ
ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿನ ಬಡ ಜನರು ಏನು ಬಡ ವ್ಯಾಪಾರಿಗಳು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನಾವು ಏನಾದರೂ ನಮ್ಮ ಅಂಗಡಿ ಮುಂಭಾಗದಲ್ಲಿ ಗೋಡೆ ನಿರ್ಮಾಣ ಮಾಡ್ತಾ ಇದ್ದಾರೆ, ಇದಕ್ಕೆ ತಡೆದ್ರೆ ಮತ್ತೆ ಪೊಲೀಸರು ಕರೆದು ನಮ್ಗೆ ಎಲ್ಲಿ ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯ ಇದೆ. ಹೀಗಾಗಿ ಎಲ್ಲರೂ ಸುಮ್ಮನೆ ಕೂತಿದ್ದೀವಿ ಅಂತ ಹೇಳಿದ್ರೆ ಈಗಾಗಲೇ ಒಬ್ಬಜ್ಜಿ ಕಣ್ಣೀರು ಕೂಡ ಹಾಕಿದ್ರು. ನಾವು ಸಾಕಷ್ಟು ಸಾಲ ಸೋಲ ಮಾಡಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಈಗ ಬ್ಯಾಂಕ್ದವರು ಬಂದ್ರೆ ನಾವು ವ್ಯಾಪಾರ ಇಲ್ಲದೆ ಬ್ಯಾಂಕ್ದವ್ರಿಗೆ ಸಾಲ ಕೂಡ ಕಟ್ಟೋದು ಕಷ್ಟ ಆಗುತ್ತೆ. ನಾವು ಓಟ್ ಹಾಕಿದವರೇ ನಮಗೀಗ ನಮ್ಮ ಬದುಕು ಮಣ್ಣು ಪಾಲು ಮಾಡ್ತಾ ಇದ್ದಾರೆ. ಹೀಗಾದ್ರೆ ನಾವು ಮುಂದಿನ ದಿನಗಳ ಅವ್ರಿಗೆ ಪಾಠ ಕಲಿಸಬೇಕಾಗತ್ತೆ. ನಾವು ಸಾಕಷ್ಟು ಮನವಿ ಮಾಡಿದ್ರು ಕೂಡ ಈ ಒಂದು ಏನು ಕಾಮಗಾರಿ ನಿಲ್ಲಿಸ್ತಾ ಇಲ್ಲ. ಒಟ್ಟಾರೆಗೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಗಾರ್ಡನ್ ನಿರ್ಮಾಣ ಮಾಡಲಾಗ್ತಿದೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ನಿಯಮದ ಪ್ರಕಾರ ರಾಜಕಾಲುವೆ ಮೇಲೆ ಆಗಿರೋ ಅಕ್ಕಪಕ್ಕ ಯಾವುದೇ ರೀತಿ ನಿರ್ಮಾಣ ಮಾಡಬಾರ್ದು ಅಂತ ಇರುತ್ತೆ. ಯಾಕಂದ್ರೆ ಸರಾಗವಾಗಿ ನೀರು ಹರಿದು ಹೋಗಬೇಕು, ಏನೋ ಸಮಸ್ಯೆ ಆಗಬಾರ್ದು. ಆದರೆ ಇಲ್ಲಿ ರಾಜಕಾಲುವೆ ಮೇಲೆಯೇ ಈಗ ಗಾರ್ಡನ್ ನಿರ್ಮಾಣ ಮಾಡಿದ್ದು ಗದಗದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಇದೆ. ಇನ್ನಾದರೂ ಜಿಲ್ಲಾ ಆಡಳಿತ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಂಡು ಈ ಕಾಮಗಾರಿ ನಿಲ್ಲಿಸುತ್ತಾ ಅಥವಾ ಮತ್ತೆ ಬಡವರ ಹೊಟ್ಟೆ ಮೇಲೆ ಬರೆ ಹೇಳುತ್ತಾ ಅನ್ನೋದು ಕಾರಣ ನೋಡಬೇಕಾಗಿದೆ. ಕ್ಯಾಮರಾಮನ್ ದಿನೇಶ್ ಜೊತೆ ಸಂಜೀವ್ ಪಾಂಡೆ, TV9 ಗದಗ.